108 ಆಂಬ್ಯುಲೆನ್ಸ್ ಇದ್ದರೂ ಅದರ ಸೇವೆ ತಾಲೂಕಿನ ಜನರಿಗೆ ಸಿಗುತ್ತಿಲ್ಲ. ಅಂಬ್ಲೂರು ರಾಮಕೃಷ್ಣರಾವ್. ಶೃಂಗೇರಿ ತಾಲೂಕಿನ 108 ಆಂಬ್ಯುಲೆನ್ಸ್ ವಾಹನವಿದ್ದರೂ ಜನರಿಗೆ ಅಗತ್ಯ ಸಮಯದಲ್ಲಿ ಸೂಕ್ತ ಸೇವೆ ಸಿಗುತ್ತಿಲ್ಲ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಇಂದು ಸಮಿತಿಯ ಅಧ್ಯಕ್ಷ ಅಂಬಲೂರು ರಾಮಕೃಷ್ಣರಾವ್ ನೇತೃತ್ವದಲ್ಲಿ ಶೃಂಗೇರಿ ತಾಲೂಕಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ತಾಲೂಕಿನ ಜನತೆ ಅನುಭವಿಸುತ್ತಿರುವ ತೊಂದರೆಗಳನ್ನು ವಿವರಿಸಿದರು. ಇದೇ ವಿಷಯವಾಗಿ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ ಬಾರದೆ ನಂತರ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮಹಿಳೆಯೊಬ್ಬರು ಸಾವಿಗೀಡಾಗಿದ್ದಾರೆ. ಕರೆ ಮಾಡಿದ ತಕ್ಷಣ ಆಂಬ್ಯುಲೆನ್ಸ್ ಸೇವೆ ಸಿಕ್ಕಿದ್ದರೆ ಆ ಮಹಿಳೆ ಬದುಕುಳಿಯುತ್ತಿದ್ದರು ಎಂದು ಸಮಿತಿಯ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ಇದಕ್ಕುತ್ತರಿಸಿದ ವೈದ್ಯಾಧಿಕಾರಿಗಳು, ಇಲ್ಲಿ 108 ಆಂಬ್ಯುಲೆನ್ಸ್ನ ಸಮಸ್ಯೆ ಇರೋದು ನಿಜ. ಈಗಾಗಲೇ ನಾವು ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ ತಿಳಿಸಿದ್ದು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಲು ಹಲವು ಬಾರಿ ಮನವಿ ಮಾಡಲಾಗಿದೆ ಎಂದರು. ಮತ್ತು ಈ ರೀತಿಯ ತೊಂದರೆಯಾಗಲು ಸಿಬ್ಬಂದಿಗಳ ಕೊರತೆಯೇ ಕಾರಣ. ಇದು ಶಾಸಕರು ಹಾಗೂ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಯಬೇಕಿದೆ ಎಂದರು. ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಶೃಂಗೇರಿ 108 ಸ್ಟಾಫ್ ನರ್ಸ್ ನಾನು 8 ಅವರ್ಸ್ ಮಾತ್ರ ಡ್ಯೂಟಿ. ಮುಂಚೆ ಮಾತ್ರ ಮಾಡ್ತಿದ್ದೆ, ಯಾರಿಲ್ಲ, ಯಾರಿಲ್ಲ, ನಮ್ಗೆ ಇದ್ಬೇಕಾಗಿರೋದು. ಯಾಕೆಂದ್ರೆ ಮುಂಚೆ ಏನಿತ್ತು ಅಂದ್ರೆ ಸರ್, ಮುಂಚೆ ಇಬ್ರು ಡ್ರೈವರ್ ಇದ್ರು. ನಾನು ಮಾನವೀಯತೆ ಮೇಲೆ ಕ್ಲಿಯರ್ಶಿಪ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಯಾವುದೇ ಕಾಲ್ ಬಂದು ನನಗೆ ಒಂದು ಕಾಲ್ ಮಾಡೋರು, ಓಕೆ ಪೇಷಂಟ್ ಮಾಡಿ. ಈಗ ಏನು ಮಾಡ್ತಾರೆ, 3 ಶಿಫ್ಟ್ ಮಾಡಿದ್ದಾರೆ ಸರ್. 3 ಶಿಫ್ಟ್ ಮಾಡಿ ಇಲ್ಲಿರೋದು ಒಬ್ಬ ಡ್ರೈವರು, ಒಬ್ಬ ಸ್ಟಾಫ್ ನರ್ಸ್. ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಡ್ಯೂಟಿನಲ್ಲಿ ಏನು ಕಾಲ್ ಬಂದು ನಾನು ಅಟೆಂಡ್ ಮಾಡ್ತಿದ್ದೀನಿ, ಯಾವ್ದು ರೆಫ್ಯೂಸ್ ಮಾಡಿಲ್ಲ. ಅದು ನಮಗೆ ಈ 108 ನಾನು ತಾಲೂಕು ಪಂಚಾಯತ್ ಎಲ್ಲದನ್ನು ನೋಡಿದ್ದೀವಿ. 108 ಸರ್ವಿಸು ಎಲ್ಲದೂ ನಮ್ಗೆ ಗೊತ್ತಿದೆ, ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅದು ವಿಶೇಷ ಏನು ಹೇಳ್ತಾ ಇದ್ದಾರೆ. ಈ ಇವ್ರು ಹೇಳಿರಲ್ಲ, ಈ ಸಮಸ್ಯೆನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು PHO ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಥವಾ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ. ಈಗೇನು 1 ಶಿಫ್ಟಿಗೆ ಇವರಿದ್ದಾರೆ, ಇವ್ರು ಸರ್ವಿಸ್ ಮಾಡ್ತಾ ಇಲ್ಲ ಅಲ್ವಾ? ಅವ್ರಿಗೆ ಆ ಟೈಮಲ್ಲಿ ಯಾರಿಗೆ ಕಾಲ್ ಬರ್ತದೆ, ಎಲ್ಲಿ ಹೋಗ್ತಾರೆ, ಪೇಷಂಟ್ ಅಟೆಂಡ್ ಮಾಡ್ತಾರೆ. ಉಳಿದ ಟೈಮಲ್ಲಿ ಯಾರು ಇರ್ತಾರೆ? ನಿಮ್ ಸ್ಟಾಫ್ ಹೋಗ್ತಾರೆ. ಇದು ಗೊತ್ತಿಲ್ಲ. ಇದು ಏನಾಗಿದೆ ಸಮಸ್ಯೆ? ಅವ್ರು ಏನ್ ಮಾಡ್ತಾರೆ, ಸೆಕೆಂಡ್ ಶಿಫ್ಟ್ ಅವ್ರಿಗೆ ಯಾರಾಗ ಅಗತ್ಯ ಇದು ಕಾಲ್ ಮಾಡ್ತಾರಲ್ವಾ, 108 ಕಾಲ್ ಮಾಡ್ತಾರೆ. ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಕಾಲ್ ಸೆಂಟರ್ ರೆಸ್ಪಾನ್ಸ್ ಮಾಡಲ್ಲ. ಅಂದ್ರೆ ಈ ಶಿಫ್ಟ್ ಇದ್ದಾಗ ಬಹುಶಃ ಇವ್ರಿಗೆ ಬರ್ತದೆ, ಶಿಫ್ಟ್ ಬಿಟ್ಟು ಬೇರೆ ಕಾಲ್ ಮಾಡ್ತಾ ಬರಲ್ಲ. ಈ ಸಮಸ್ಯೆ ಅಲ್ವಾ? ಅವ್ರು ಇರೋದು ಯಾಕಾಗಿ? ಅವ್ರ ಸರ್ವಿಸ್ ಏನು? 24/7 ಇರ್ತಾರೆ. ನಿಮ್ಗೆ ಗೊತ್ತಿದೆ, ನೀವು ಫಸ್ಟ್ ಅಲ್ಲೇ ಹೇಳಿದ್ರಿ, ಮಳೆಗಾಲದಂತ ಸಮಯದಲ್ಲಿ ಬಹಳ ಅಗತ್ಯ ಇದೆ ಜನಗಳಿಗೆ ಆಂಬ್ಯುಲೆನ್ಸ್. ಏನ್ರಿ, ನಿಮ್ಗೂ ಗೊತ್ತಿದೆ, ನಿಮ್ಗೂ ಸಾಕಷ್ಟು ಕಾಲ್ಗಳು ಬರ್ತಾ ಇದೆ, ಮಾಡ್ಬೇಕಲ್ವಾ? ಇದನ್ನ ಈಗ ನಿಮ್ದು ಆಂಬ್ಯುಲೆನ್ಸ್ ಕಳಿಸ್ತೀರಿ, ಇನ್ನೊಂದು ವಿಚಾರ ಎಲ್ರಿಗೂ ಗೊತ್ತಿರಲ್ಲ. 108 ಕಾಲ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಆಮೇಲೆ ಅರ್ಜೆನ್ಸಿ ಇರುತ್ತೆ, ಎಮರ್ಜೆನ್ಸಿ ಇರ್ತದೆ, ಮೇಲ್ಗಡೆ ಹಾಸ್ಪಿಟಲ್ಗಳಿಗೂ ಹೋಗ್ತಾರೆ. ಫ್ರೀಯಾಗಿ ಬರ್ತಾರ? ಸೊ ಸರ್ಕಾರದ ಇದು ಆಗ್ತಾ ಇಲ್ಲ. ಸರ್ಕಾರ ಏನು ಉದ್ದೇಶದಿಂದ 108 ಮಾಡಿದೆ, ಸರ್ವಿಸ್ ಮತ್ತೆ ಎಮರ್ಜೆನ್ಸಿನಲ್ಲಿ ಅಟೆಂಡ್ ಮಾಡಬೇಕು, ಜನಗಳಿಗೆ ಅನುಕೂಲ ಆಗಬೇಕು, ಅದು ಆಗ್ತಾ ಇಲ್ಲ. ನಾನು ಕಿರೀಟಿ ಅವ್ರ ಹತ್ರ ಮಾತಾಡಿದ್ರೆ ಅವರು ಹೆಲ್ಪ್ಲೆಸ್ ಅಂದ್ರೆ ನಾವು ಏನು ಮಾಡಂಗಿಲ್ಲ, ಅದು ಆ ಥರ ಇದೆ, ವ್ಯವಸ್ಥೆ ಒಳಗಡೆ ಇದೆ, ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರು. ನೀವು ಈಗ ಹೇಳ್ಬೇಡಿ ಸರ್, ನಾವು ಅದನ್ನು ಮಾಡ್ತೀವಿ. ನಾವು ಏನು ಮಾಡ್ಬೇಕು, ನಾವು ಗೌರ್ಮೆಂಟ್ ನಮ್ಮ ಹಂತಕ್ಕೆ ಹೋಗ್ಬೇಕು, ಅಥವಾ DHO ಲೆವೆಲಲ್ಲಿ ಮಾತಾಡ್ಬೇಕು, ಅದೇನು ನಾವು ಮಾಡ್ತೀವಿ. ಬಟ್ ಇದು ಸರ್ವಿಸ್ ಸರಿ ಆಗಬೇಕು. ಚೆನ್ನಾಗಿತ್ತು, 108 ಸರ್ವಿಸ್ ಚೆನ್ನಾಗಿ ನಡೀತಾ ಇತ್ತು. ಶೃಂಗೇರಿನಲ್ಲಿ ಒಂದೇ ವೆಹಿಕಲ್ ಇದ್ದಾಗ ಕೂಡ ಡ್ರೈವರ್ಗಳಿದ್ರು, ಸರ್ವಿಸ್ ಚೆನ್ನಾಗಿ ನಡೀತಾ ಇತ್ತು. ಬಟ್ ಈ ಪರಿಸ್ಥಿತಿ ಬಂದಾಗ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಹಂತದಲ್ಲಿ ಪ್ರಯತ್ನ ಮಾಡೋದಾದ್ರೆ ಆದಷ್ಟು ಬೇಗ ಮಾಡಿ, ಜನಗಳಿಗೆ ಅವಕಾಶ ಮಾಡಿಕೊಡೋದು ಮಾಡಿ. ನನ್ನ ಕಡೆಯಿಂದ ARS ಮೀಟಿಂಗ್ ಅಲ್ಲಿ ರಾಜ್ಯಗಳ ಸಂಘಟನೆ ಮಾತಾಡಿದ್ದೀನಿ. ಯಾಕಂದ್ರೆ ಅವರು ನಮಗೆ 4 ಸ್ಯಾಂಕ್ಷನ್ ಕೊಟ್ಟಿದ್ರೆ ಇರೋದು ಅವ್ರಿಗೂ ಬರ್ಡನ್ ಆಗ್ತಾರೆ. ಪಾಪ ಡೈಲಿ ಮಾಡ್ತಾರೆ, ದಿನ ನೈಟ್ ಡ್ಯೂಟಿ ಮಾಡ್ತಾರೆ, ಅವ್ರಿಗೂ ಬರ್ಡನ್ ಆಗ್ತದೆ. ಇವರು ಒಬ್ಬರಿರೋದ್ರಿಂದ ಒಂದು ಸ್ವಲ್ಪ ಅವ್ರಿಗೆ ಫ್ಲೆಕ್ಸಿಬಲ್ ಆಗಿದೆ. ನಾನೇ ಒಂದು ಕೇಸು ಮನೆ ಇದ್ದಾಗ ಕಂಟಿನ್ಯೂಸ್ ಆಗಿ 2 ಆಂಬ್ಯುಲೆನ್ಸ್ ನಮ್ಗೆ ಕಳಿಸ್ಕೊಟ್ಟೆ. ಇವಾಗ 108 ಎನ್ನಾಪುರದಿಂದ ಬರಬೇಕಾಯ್ತು. ಯಾಕಂದ್ರೆ ನಮ್ಮ ಎಮರ್ಜೆನ್ಸಿ ಶಿವಮೊಗ್ಗ ಕಳಿಸ್ಬೇಕಾಯ್ತು. ಇವ್ರು ಆಲ್ರೆಡಿ
ಆಪ್ಷನ್ ಇಲ್ಲ. ರೌಂಡ್ ದ ಕ್ಲಾಕ್ ಇದೆ. ಇವತ್ತು ಬೆಳಗ್ಗೆ ಶಿಫ್ಟ್ ಮುಗಿಸ್ಕೊಂಡು ಹೋಗಿದ್ರು. ಇನ್ನು ಬೇರೆ ಯಲ್ಲಾಪುರದಿಂದ ಬರೋಷ್ಟರಲ್ಲಿ 1 hour ಆಯಿತು. ಪೇಷಂಟ್ ಸ್ಟೇಬಲ್ ಇತ್ತು, ಸರಿಯಾಗಿ ಬರ್ತಿಲ್ಲ, ಅದು ಸಮಸ್ಯೆ ಇಲ್ಲ. ಬಟ್ ಈ ಥರ ಸಮಸ್ಯೆ ಇದೆ. ಅದಕ್ಕೆ ನಾವು ಈ ಥರ ಸಮಸ್ಯೆ ಇದ್ದಾಗ ನಾನು ಚಾರ್ಜ್ ತಗೊಂಡಾಗಲೇ ಇಮಿಡಿಯೇಟ್ ಆಗಿ ಎಲ್ಲ 108 ಬೇಕು ಅಂತಲೂ ಹೇಳಿದ್ದೀನಿ. ಮತ್ತು ಎಕ್ಸ್ಟ್ರಾ ಅಟ್ಲೀಸ್ಟ್ ಆಂಬುಲೆನ್ಸ್ ಡ್ರೈವರ್ಸ್ ಆದರೂ ಕೊಡಿ ಅಂತಲೂ ಕೇಳಿದ್ದೀನಿ. ARS ಮೀಟಿಂಗಲ್ಲೂ ಮಾತಾಡಿದ್ದೀನಿ. ಬಟ್ ಆಮೇಲೆ ನಮ್ಮ ಕಡೆ ನಿಮಗೆ ಕೆಲಸ ಹೋಗಬೇಕು ಎಲ್ಲ ಹೋಗಿದೆ. ಬಟ್ ಏನು ಅಂತಂದ್ರೆ ಆ ಕಡೆಯಿಂದ ಸ್ಪಂದಿಸ್ಬೇಕು. ಈಗ ನಮ್ಮಂತೂ ತಗೊಳ್ಳೋ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ 108 ಏನು ಸೇವೆಯ ಬಗ್ಗೆ ದೂರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯವರು ಇವತ್ತು ಇಲ್ಲಿ ಬಂದು ವೈದ್ಯಾಧಿಕಾರಿಗಳ ಹತ್ರ ಮಾಹಿತಿಯನ್ನು ಪಡೆದಿದ್ದೇವೆ. ಜನಗಳ ತುರ್ತು ಸೇವೆಗೆ ಸರ್ಕಾರ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರತಕ್ಕಂತಹ 108 ಸೇವೆ ಇವತ್ತು ಅವರಿಗೆ ಇಲ್ಲಿ ವಿಚಾರ ಮಾಡಿದಾಗ ಗೊತ್ತಾಗಿರುವಂಥದ್ದು ಸಿಬ್ಬಂದಿಯ ಕೊರತೆಯಿಂದಾಗಿ ಅವರು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಡಾಕ್ಟರು ಕೊಟ್ಟಿದ್ದಾರೆ ಹಾಗೂ 108ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೂಡ ಕೊಟ್ಟಿದ್ದಾರೆ. 24x7 ಅಂದರೆ 24x7 ಅವ್ರು ಕೆಲಸ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಇಂತಹ ಹಳ್ಳಿಯ ಭಾಗದಲ್ಲಿ ಶೃಂಗೇರಿ ಅಂತ ಸ್ಥಳದಲ್ಲಿದ್ದು ನಮಗೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಕ್ಕಂಥದ್ದು ಇದು ಸರ್ಕಾರದ ವೈಫಲ್ಯ ಆಗ್ತದೆ, ಶಾಸಕರ ವೈಫಲ್ಯ ಆಗ್ತದೆ. ಇತ್ತೀಚೆಗೆ ಸುಮಾರು 4-6 ಸಂದರ್ಭಗಳಲ್ಲಿ ಇವರು ಸಾರ್ವಜನಿಕರು 108 ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಅವರಿಗೆ ಪ್ರತಿಕ್ರಿಯೆ ನೀಡದೇನೆ ಸೇವೆಯನ್ನು ಕೊಡದೇನೆ ಬೇರೆ ವ್ಯವಸ್ಥೆ ಒಳಗಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಡೆದಿದೆ. ನಾವೀಗ ಮಾತಾಡಿದ್ವಿ, ಒಂದು ಶಿಫ್ಟಿಗೆ ಒಬ್ಬರು ಡ್ರೈವರ್ ಇದ್ದಾರೆ, ಉಳಿದ 2 ಶಿಫ್ಟಿಗೆ ಡ್ರೈವರು ಇಲ್ಲ, ಆ ವ್ಯವಸ್ಥೆಯೂ ಇಲ್ಲ. ಹಾಗಾಗಿ ಇದನ್ನು ಸರ್ಕಾರ, ಶಾಸಕರು ಹಾಗೂ ಇಲ್ಲಿನ ಸಂಬಂಧಪಟ್ಟಿರ್ತಕ್ಕಂತಹ ತಾಲೂಕು ವೈದ್ಯಾಧಿಕಾರಿಗಳು ತುರ್ತು ಗಮನ ಹರಿಸಬೇಕು. ಕೂಡಲೇ ಈ 108 ಸೇವೆಯನ್ನು ಇಡೀ ತಾಲೂಕಿಗೆ 24x7 ಅಂದರೆ 24x7 ವ್ಯವಸ್ಥೆ ಒಳಗಡೆ ಪ್ರತಿ ಹಳ್ಳಿಗೂ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಅವರಿಗೆ ಆಗ್ರಹ ಮಾಡಿದ್ದೇವೆ. ಇನ್ನು 15 ದಿವಸದ ಒಳಗಡೆಯಾಗಿ ಈ ಒಂದು ಏನು ಸಮಸ್ಯೆ ಇದೆ ಇದನ್ನು ಬಗೆಹರಿಸಿ 108ಗೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ಕಡೆಯಿಂದ ಆಗಬೇಕು. ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದೆ ಹೋದರೆ ಮುಂದಿನ ದಿವಸಗಳಲ್ಲಿ ಈ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಕಾರಣ ಆ್ಯಂಬುಲೆನ್ಸ್ ವ್ಯವಸ್ಥೆ ಆದಷ್ಟು ಶೀಘ್ರ ಆದರೆ ತುರ್ತು ಸಂದರ್ಭಗಳಲ್ಲಿ ಸೇವೆ ಅನುಕೂಲ ಆಗ್ತದೆ, ಜನಗಳಿಗೆ ಅನುಕೂಲ ಆಗ್ತದೆ. ಆ ಉದ್ದೇಶದಲ್ಲಿ ಇರ್ತಕ್ಕಂತಹ ಈ ಒಂದು ಸೇವೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಅವರನ್ನು ಭೇಟಿ ಮಾಡಿ ಮಾತಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ವ್ಯವಸ್ಥೆಗಳನ್ನು ಸಿಬ್ಬಂದಿಗಳನ್ನು ಕೊಟ್ಟು ಸರಿಪಡಿಸಬೇಕು ಅಂಥೇಳಿ ಅವರಲ್ಲಿ ಕೇಳಿದ್ದೇವೆ. ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳನ್ನು ಕೂಡ ಈಗ ಸಂಪರ್ಕ ಮಾಡಿದ್ದೇವೆ. ಅವರು ಕೂಡ ಈ ಬಗ್ಗೆ ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇಂತಹ ಶೃಂಗೇರಿಯಂತಹ ಸ್ಥಳದಲ್ಲಿ ಇದರ ಅವಶ್ಯಕತೆ ತುಂಬ ಇದೆ. ದಯಮಾಡಿ ಇದನ್ನು ಸರಿ ಮಾಡಿಕೊಡ್ಬೇಕು ಅಂಥೇಳಿ ಮಾನ್ಯ ಶಾಸಕರಲ್ಲೂ ಕೇಳ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಹತ್ರನೂ ಕೇಳ್ತಾ ಇದ್ದೇವೆ. ಈಗಾಗಲೇ ನಾವು ಮಾಹಿತಿ ಕೊಟ್ಟಂಗೆ ಇನ್ನು 15-20 ದಿವಸಗಳಲ್ಲಿ ಇದರ ವ್ಯವಸ್ಥೆ, ಸಿಬ್ಬಂದಿ ವ್ಯವಸ್ಥೆ ಆಗಬೇಕು. ಆಗದೇ ಹೋದರೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ನಮ್ಮ ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನಾರು ಕೈಗೊಂಡು ಇದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಆಗ್ತದೆ ಅಂತ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.